ಏನ್ರೋ ಅದು? ಏನೋ ಉಂಡಿ ಹಂಗ್ ಬಿದ್ದೈತ್ರಿ. ಸುಮ್ಕಿರ್ಲ, ನಾನ್ ನೋಡ್ತೀನಿ. ಹುಷಾರ್ಲಿ ಮಗನ. ಮುಟ್ಬಾರ್ದು, ಬಾಂಬ್ ಆಗಿತ್ತು. ಬಾಂಬಲ್ಲ ಬಿಡ್ರಿ ಚೇರ್ಮನ್ರೆ. ಬಾಂಬ್ ಆಗಿದ್ರೆ ಬಿದ್ದಾಗ್ಲೇ ಸಿಡಿದು ಇಷ್ಟೊತ್ತಿಗೆ ನಾವೆಲ್ಲ ಹಂಗಲ್ಲೋ ನನ್ನ ಮಗನ. ಕೆಲವು ಬಾಂಬ್ ಬಿದ್ದಾಗ ಸುಮ್ನಿದ್ದು ಮುಟ್ಟಿದಾಗ ಒಮ್ಮಿಂದೊಮ್ಮೆಲೆ ಧರ್ಮ, ಯಾರ್ದು ಫೋನ್ ನೋಡ? ಫೋನ್ ನಿಂದೈತಪ್ಪ, ನೀನ ಹೋಗಿ ನೋಡ್ಬೇಕು. ಪುಣ್ಯ, ನೀನಾದ್ರೂ ಹೋಗಿ ನೋಡ. ಮನೆ ನಿಂದು, ನೀನೇ ಹೋಗಿ ನೋಡಪ್ಪ. ನಾನೇ ಹೋಗಿ ನೋಡ್ಬೇಕಂತಪ್ಪ. ಲೇ, ನಾನು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ದುಡ್ಡ ಅದು ತಮ್ಮಂತ ಸಿಡಿಯೋದ್ರೊಳಗ ಹೋಗಿ ವಿಷಯ ಏನಂತ ತಿಳ್ಕೊಲ್ಲ. ಮಂಗೆ ಮಾಡ್ದಾಗ ಮಾಡ್ತಿದ್ದಿ. ಯಾಕೆ ನಾ ಇಲ್ಲ? ಹೆದರ್ಬೇಡ, ಹೋಗ. ಹಲೋ, ಈ ಯಾರು? ಅದು ಬಾಂಬಲ್ಲ ಕಂಡ್ರು, ಬಕ್ರ ನನ್ ಮಕ್ಳ. ಆ ಕಲ್ಲುಗ್ ಸುತ್ತಿರೋ ಕಾಗದ ನಾ ಓದಿ ಅದ್ರಲ್ಲಿ ನಿಮ್ ಜಾತಕನೆಲ್ಲ ಬರ್ದಿದ್ದೀನಿ. ಹಲೋ ಹಲೋ, ಫೋನ್ ಬೇರೆ ಕಟ್ ಆಗ್ಬಿಡ್ತಲ್ಲಪ್ಪ. ಲೋ, ಬಂದ್ರೋ ಇಲ್ಲಿ? ಅದು ಬಾಂಬ್ ಅಲ್ವಂತೆ, ಕಲ್ಲಿಗೆ ಕಾಗದ ಸುತ್ತಿದಾನಂತೆ, ಅದರಲ್ಲಿ ನಮ್ ಜಾತಕನೆಲ್ಲ ಬರ್ದಿದಾನಂತೆ. ಲೇ ಪುಣ್ಯ, ಕಲ್ಲಿಗೆ ಸುತ್ತಿರೋ ಕಾಗದನ್ ಬಿಚ್ಚೋದು ನಮ್ ಗುರುಬಲ ಶನಿ ಬಲ ಹೇಗಿದೆ ಅಂತ ಗೊತ್ತಾಗುತ್ತೆ. ಅಯ್ಯೋ ಅಯ್ಯಯ್ಯೋ, ಚೇರ್ಮನ್ರೆ, ಮೇಷ್ ಅನಂತಯ್ಯನ ಕೊಲೆ, ಜಡ್ಜ್ ಕರುಣಾಮೂರ್ತಿ ಕೊಲೆ, ಎಲ್ಲಾನು ಕೆರದಲ್ಲಿ ಹೊಡೆದಂಗೆ ಖರಾರ್ವಾಕಾಗಿ ಬರ್ದಿದಾನಲ್ಲ ಚೇರ್ಮನ್ರೆ. ಅರೆ, ನಮ್ ಗುಟ್ಟೆಲ್ಲ ಇದ್ಯಾ ಅವನ್ಗಪ್ಪ ಗೊತ್ತಾಯ್ತು? ಲೇ ಪುಣ್ಯ, ಮುಂದ್ ಕೋದಲಿ ಇನ್ನು ಏನೇನ್ ಬರ್ದಾನ? ನಾವ್ ಮಾಡಿದ ಪಾಪಕ್ಕೆ ನಮ್ಗೆಲ್ಲ ನೇಣ್ ಹಾಕಿಸ್ತೀನಿ ಅಂತ ಬರ್ದಿದ್ದಾನೆ. ಇವನೇ ಅವನಪ್ಪ. 20 ವರ್ಷದ ಹಿಂದ ನಡೆದದನ್ನ ಮತ್ತೀ ಕೆದಗ್ಲಿಕ್ಕೆ ಹತ್ತಾನಲ್ಲ. ಯಾವನೋ ನಮ್ ಕುಲ ಗೋತ್ರ ಗೊತ್ತಿರೋನೇ ಬರ್ದಿರ್ಬೇಕು. ಚೇರ್ಮನ್ರೆ, ಉದಾಸೀನ ಮಾಡಂಗಿಲ್ಲ. ಹೌದೌದು. ನಮ್ಮ 2 ಸ್ಟಾರ್ ಮೂರ್ತಿಗೆ ಕೂಡ್ಲೆ 1 ಗಂಟೆ ಬರ್ಸ್ರಿ. ಹಲೋ, ಎಸ್ ಐ ಮೂರ್ತಿ ಹಿಯರ್. ಲೋ 2 ಸ್ಟಾರು, ನಾನು ಚೇರ್ಮನ್ ಮಾತಾಡ್ತಾ ಇದ್ದೀನಿ. ಏನ್ ಚೇರ್ಮನ್ ರೇ ಇಷ್ಟೊತ್ನಲ್ಲಿ? ಹೇಗ್ ನಡೀತಾ ಇದೆ ನಿಮ್ ದರ್ಬಾರು? ಇಲ್ಲಿ ಬಾಂಬ್ ಬಿದ್ದು ಬೊಂಬೆ ಹೊಡಿತಾ ಇದ್ದೀವಿ. ದರ್ಬಾರು ಅಂತೀಯಲ್ಲೋ? ಬಾಂಬ ಎಲ್ಲ ಔಟಾ? ಔಟ್ ಆಗಿದ್ರೆ ನಿನಗೆಲ್ಲ ಗಂಟೆ ಹೊಡಿತಿದ್ದೆ. ನಮ್ ಪರಿಸ್ಥಿತಿ ಇಲ್ಲಿ ಚಿಂತಾಜನಕವಾಗಿದೆ. ನಾಳೆ ಬೆಳಿಗ್ಗೆ ಮರೀದೆ ದಿಬ್ಬದ ಬಂಗ್ಲೆಗ್ ಬಾ, ಎಲ್ಲ ಮಾತಾಡೋಣ. ಸರಿ, ಬರ್ತೀನಿ. ಅಲ್ಲ ಕಣ್ರು, ಆ ಪತ್ರ ಬರ್ದ ನನ್ನ ಮಗ ಇಲ್ಗೂ ಬಂದ್ಬಿಡಿದಾನೋ ಏನೋ ಗೊತ್ತಿಲ್ವಲ್ರಪ್ಪ. ಚೇರ್ಮನ್ರ, ಇಲ್ಲಿಗೆ ಬರ್ಲಿಕ್ಕೆ ಆ ಬ್ರಹ್ಮನಿಗೂ ಆಗಕ್ಕಿಲ್ಲ ಅಲ್ವೇನ್ಲಾ? ಬರೋಬರಿ ಹೇಳಿದೆ ನೋಡಲೆ. ಬರ್ರೆ, ನಡೀರಿ. ಅಲ್ರು, ಆ 2 ಸ್ಟಾರ್ ಮೂರ್ತಿ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ? ನಾವು ಅವನ ಜೊತೆಲೆ ಬಂದಿದ್ರೆ ಚೆನ್ನಾಗಿರ್ತಿತ್ತೇನೋ ಅನ್ಸುತ್ತೆ. ರೀ ಚೇರ್ಮನ್ರ, ಹಿಂಗ್ಯಾಕ್ ಬೆದರ್ತೀರಿ ನೀವ? ಒಟ್ಟ ಬಂಗ್ಲಿ ಒಳಗಂತೂ ಬಂದಾತ. ಹೊಟ್ಟಿ ಒಳಗ 2 ಪೆಗ್ ಹೋತಪ್ಪ ಅಂದ್ರ ಭಾರಿ ಧೈರ್ಯ ಬರ್ತಿತಿ. ಚೆನ್ನಾಗಿ ಹೇಳ್ದಿ ಕಣ್ಲಾ. ಶಾರದಾ, 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 ಯಾರಾದ್ರೂ ಬಂದಿದ್ರಾ? ಇಲ್ಲ. ಮತ್ತ ಯಾರಾದ್ರೂ ಕಲ್ಗಿಲ್ ಹೊಡೆದಿದ್ರೇನ? ಕಲ್ಲ? ನೀವ್ ಯಾರ ಮನೆಗಾದ್ರೂ ಹೊಡೆದಿದ್ದೀರಿ? ಸುಮ್ನೆ ಕೇಳ್ತಾನೆ. ಬೇಗ ಬಾಟ್ಲ್ ರೆಡಿ ಮಾಡು. ರೆಡಿ ಮಾಡ. ರೆಡಿ ಮಾಡು. ನಮ್ ತಂದೆ ಹೇಳಿದ ಶಾರದಾ ಈಗೇನೆ ಇರ್ಬೋದಾ? ಚೇರ್ಮನ್ರ, ಆ ಪತ್ರದಾಗ ನಮ್ ಲೈಫ್ ಹಿಸ್ಟ್ರಿ ಎಲ್ಲಾ ಬಿಚ್ಚಿಟ್ಟದಾನ. ಅವ ಯಾರ ಎಲ್ಲಿಂದ ಬಂದಾನಂತ ತುಸು ಆಲೋಚನೆ ಮಾಡ್ಬೇಕಾಗ್ತಿತ್ ನೋಡ್ರಿ. ಮತ್ತ ಸುಮ್ಕಿರ್ಲಾ, ನಮ್ 2 ಸ್ಟಾರ್ ಬರ್ಲಿ, ಅವ್ನ್ ಯಾರು, ಅವ್ನ್ ಕಥೆ ಏನು ಅಂತ ಎಲ್ಲ ಪತ್ತೆ ಮಾಡ್ತಾನೆ. ಇಲ್ಲಿ ನೋಡಿ. ನಮಸ್ಕಾರ. ಯಾರ್ ನೀನು? ಮೆಲ್ಲಗ್ ಮಾತಾಡಿ. ನಿಮ್ ಹೆಸರು ಶಾರದಾ ತಾನೆ?
ಹೌದು, ವಿಮೋಚನೆ ಪ್ರೆಸ್ ರಾಜಾರಾಮ್ ನಿಮಗ್ ಗೊತ್ತಾ? ಗೊತ್ತು. ನಾನು ಅವ್ರ ಮಗ ಗೋಪಿ. ನೀನು ಅವ್ರ ಮಗನಾ? ಹೌದು. ಜಡ್ಜ್ ಕರುಣಾಮೂರ್ತಿ ಕೊಲೆ ಕೇಸ್ನಲ್ಲಿ ನಮ್ ತಂದೆ ಜೈಲಿನಲ್ಲಿ ಇನ್ನೂ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಕೊಲೆ ಮಾಡಿದವ್ರು ಯಾರು, ಆಗೇನ್ ನಡೀತು ಎಲ್ಲ ನಿಮಗೆ ಗೊತ್ತಿದೆ. ದಯವಿಟ್ಟು ನಿಜ ಹೇಳಿ ಪ್ಲೀಸ್. ಹೇಳ್ತೀನಿ, ಸ್ವಲ್ಪ ಇರಿ. ನಿಮ್ ತಂದೆ ನಿರಪರಾಧಿ. ಅಲ್ಲಿ ಕುಡಿತಾ ಕೂತಿದಾರಲ್ಲ 3 ಜನ, ಆ ಪಾಪಿಗಳು ನಮ್ ತಂದೆನ್ ಕೊಂದ ಮೇಲೆ ನಾನು ನಿಮ್ ತಂದೆ ಜಡ್ಜ್ ಹತ್ರ ಹೋಗಿ ನಮ್ ತಂದೆನ್ ಕೊಂದ ವಿಚಾರನೆಲ್ಲ ತಿಳಿಸಿದ್ವಿ. ಅದಕ್ಕ ಆ ಜಡ್ಜು ನ್ಯಾಯವಾಗಿ ತೀರ್ಮಾನ ಮಾಡ್ತೀನಿ ಅಂತ ಸಮಾಧಾನ ಹೇಳಿದ್ರು. ಮಾರನೇ ದಿನ ರಾತ್ರಿ ಯಾವ ಕೆಲಸ ಮಾಡ್ಬೇಕಾದ್ರೂ ನಿಧಾನವಾಗಿ ಹಿಂದೆ ಮುಂದೆ ಆಲೋಚನೆ ಮಾಡಿ ಮಾಡ್ಬೇಕ್ರಿ, ಆತರ ಪಡಬಾರ್ದು. ಖರೆ ಹೇಳಿದ್ರಿ ನೋಡ್ರಿ ಜಡ್ಜ್ ಸಾಹೇಬ್ರ, ನಾವು ಮುಂದಿನ ಆಲೋಚನೆ ಮಾಡೇ ಆ ಮಗನ್ನ ಮುಗಿಸ್ಬಿಟ್ಟಿವ್ ನೋಡ್ರಿ. ಕಾರಣ ಏನಪ್ಪಾ ಅಂದ್ರ ಅದಾ ಮುದಿಯ, ಅದಾ ಸಾಲಿ ಮಾಸ್ಟರ್ ಅನಂತಯ್ಯ ವಿಮೋಚನೆ ಪ್ರೆಸ್ ರಾಜಾರಾಮ್ ಹೇಳಿ ನಮ್ 3 ಜನದ ಹೆಸರು ಪೇಪರ್ದಾಗ ಬರೋ ಹಂಗ್ ಮಾಡ್ತೀನಿ ಅಂತ ಹೇಳಿ ಓಲೊಚ್ ಉಧೋ ಅನ್ಕೊಂತ ತಕರಾರು ಮಾಡ್ಕೊಂತ ಅಡ್ಡಾಡ್ದನ್ರಿ. ಅಷ್ಟು ಸಣ್ಣ ವಿಷಯಕ್ಕೆ ಅವನ್ನ ಕೊಂದ್ಬಿಟ್ಟು ಇನ್ನು ದೊಡ್ಡ ತಪ್ಪೆ ಮಾಡ್ಬಿಟ್ರಲ್ರಿ ನೀವು. ಇದ್ಯಾವ್ ದೊಡ್ಡ ತಪ್ಪು ಸಾರ್? ಇಂಥದ್ದನ್ನೆಲ್ಲ ನಾವ್ ಎಷ್ಟು ಮಾಡಿಲ್ಲ, ನೀವ್ ಎಷ್ಟು ಸಲ ಬಚಾಯಿಸಿಲ್ಲ. ನೀವಿರೋವರೆಗೂ ನಮ್ಗೆಂತ ಭಯ? ಈಗ ಭಯ ಪಡಬೇಕಾದ ಪರಿಸ್ಥಿತಿನೇ ಬಂದಿದೆ ಸತ್ಯಮೂರ್ತಿ. ಆ ರಾಜಾರಾಮ್ ಬಹಳ ಪ್ರಚಂಡ. ಈ ಅನಂತಯ್ಯನ ಸಾವಿನ ಬಗ್ಗೆ COD ತನಿಖೆ ನಡೆಸಬೇಕು ಅಂತ ಹೇಳ್ತಾ ಇದ್ದಾನೆ. ಹಾಗೇನಾದ್ರೂ ಆದ್ರೆ ನೀವೆಲ್ಲ ಸಿಕ್ಬೀಳ್ತೀರ. ಎಲ್ಲ ನಿಮ್ ಕೈನಾಗೈತೆ. ಕೇಸ್ನ ಹೆಂಗ್ ಉಲ್ಟಾ ಮಾಡ್ಬೇಕೋ ಮಾಡ್ಬಿಡಿದೇವ್ರು. ಮಾಡಬಹುದಾಗಿತ್ತು, ಆದ್ರೆ ಆ ಹುಡುಗಿ ಇದ್ದಾಳಲ್ಲ ಪಾಪ, ಅನಂತಯ್ಯನ ಮಗಳು, ಏನವಳ ಹೆಸರು? ಏನೋ ಅವಳ ಹೆಸರು? ಶಾರದಾ. ಆಹಾ, ಎಷ್ಟು ಮುದ್ದಾಗಿದ್ದಾಳೆ. ಇನ್ನು ಚಿಕ್ಕ ವಯಸ್ಸು ಪಾಪ. ಅವಳನ್ನ ನೋಡ್ದಾಗಿನಿಂದ ನನ್ನ ಮನಸ್ಸಿಗೆ ಏನೋ ಒಂಥರ ಆಗ್ತಾ ಇದೆ. ಓ ಅದಾದೇವ್ರು ಅರ್ಥಾತ್ ಬಿಡಿ. ಆಗ್ಲೇ ಅದಕ್ಕೆಲ್ಲ ಏರ್ಪಾಟ್ ಮಾಡಿದೀವಿ. ನಮ್ಮ 2 ಸ್ಟಾರ್ ಮೂರ್ತಿ ಇಲ್ವಾ, ಇವಾಗ ಇಲ್ಲಿಗೆ ಕರ್ಕೊಂಡ್ ಬರ್ತಾವ್ನೆ. ಅಲ್ಲಿವರೆಗೂ ನೀವು ಇದನ್ನ ಶಿವ ಅನ್ನಿಸ್ಬಿಡಿ. ಬೇಗ ಬಾ, ಜಡ್ಜ್ ಸಾಹೇಬ್ರು ನಿಂಗೋಸ್ಕರ ಕಾಯ್ತಾ ಇದಾರೆ. ಬಾ. ಹೆದರ್ಕೋಬೇಡ, ನಿನ್ ರಕ್ಷಣೆಗೆ ನಾನಿಲ್ವಾ? ಎಲ್ಲ ನಿನ್ ಒಳ್ಳೇದಕ್ಕೆ ತಾನೆ. ಒಳಗ್ ನಡಿ. ಶಾರದಾ, ನಿನಗೋಸ್ಕರನೇ ಕಾಯ್ತಾ ಇದ್ದೆ ನಾನು. ಬಾ. ಯಾಕಲ್ಲ ನಿಂತಿದ್ಯಾ? ಬಾ. ಸರ್, ಇದೇನ್ ಸರ್ ನೀವು? ನಾ ಹೇಳ್ತಿದ್ದೀನಿ ನೋಡ, ಸುಮ್ಮನೆ ಕೊಸರ ಹಿಡಿದ್ರೆ ನಂಗೆ ಆಗೋದಿಲ್ಲ. ಬಾ. ಪಾಪಿ ಚಂಡಾಲ, ಬಿಡು ನನ್ನ. ನೀನೊಬ್ಬ ನ್ಯಾಯಾಧೀಶನಾಗಿ ಹೀಗೆಲ್ಲ ಮಾಡ್ಬೋದಾ? ಬಿಡು. ನೀ ನ್ಯಾಯ ಕೊಡ್ಬೇಕು ಅಂತಾನೆ ಇದೆಲ್ಲ. ಬಿಡು ನನ್ನ. ನಿನ್ ಕೈ ಮುಗಿತಿಲ್ಲ, ಬಿಟ್ಬಿಡು ನನ್ನ. ಅಯ್ಯೋ ಪಾಪಿ, ಅಯ್ಯೋ ಇಂದಮ್ಮಯ್ಯ ಅಂತ ನನ್ ಬಿಟ್ಬಿಡು. ಬೇಡ, ನನ್ನೇನು ಮಾಡು. ಅಯ್ಯೋ ಬಿಟ್ಬಿಡು ನನ್ನ. ಅಯ್ಯೋ ಬಿಡು ನನ್ನ. ಬಿಡು. ಇಂದಮ್ಮಯ್ಯ ಅಂತೀನಿ, ನಿನ್ ಕೈ ಮುಗಿತೀನಿ, ನನ್ ಬಿಟ್ಟು ನನ್ನೇನು ಮಾಡ್ಬೇಡ. ಅಯ್ಯೋ ಬಿಡು ನನ್ನ. ಬಿಟ್ಬಿಡು ನನ್ನ. ಇಚ್ಬೇಡ, ಬಾಯ್ಲಿ. ಅಯ್ಯೋ, ತಗೋ, ರಾಜಾರಾಮ್ಗೆ ತಕ್ಷಣ ಇಲ್ಲಿಗೆ ಬರಕ್ ಹೇಳು.
ಸರ್ ಸರ್ ನಾ ಶಾರದಾ ತಿರುಪತಿ ಬಂಗ್ಲಲ್ಲಿದ್ದೀನಿ. ನೀವು ಇಲ್ಲಿಗೆ ತಕ್ಷಣ ಹೊರಟು ಬನ್ನಿ. ನಾನಿಲ್ಲಿ ಅಷ್ಟು ಸಾಕು. ಈ ಚಂಡಾಲರು ಮಾಡಿರೋ ಅನ್ಯಾಯ ಅಷ್ಟೆಷ್ಟಲ್ಲ ಗೋಪಿ. ನನ್ನ ಶೀಲಾನು ಕೆಡಿಸಿ ನನ್ನನ್ನು ಸಾಯೋಕ್ಕೂ ಬಿಡದೆ ಆವತ್ತಿನಿಂದ ಇವತ್ತಿನವರೆಗೂ ಈ ಮನೆಯಲ್ಲೇ ಕೂಡ ಹಾಕ್ಬಿಟ್ಟಿದ್ದಾರೆ. ಇದನ್ನೆಲ್ಲ ನೀವು ಕೋರ್ಟ್ನಲ್ಲಿ ಸಾಕ್ಷಿ ಹೇಳ್ತೀರಾ? ಹೇಳ್ತೀನಿ ಗೋಪಿ, ಖಂಡಿತ ಹೇಳ್ತೀನಿ. ಈ ನೀಚರ ಮೇಲೆ ತೀರಿಸ್ಕೋಬೇಕು ಅಂತ ಇನ್ನೂ ಈ ಜೀವ ಇಟ್ಕೊಂಡು ಸಮಯ ಕಾಯ್ತಾ ಇದ್ದೆ. ಇವತ್ತು ನೀನು ನನ್ನ ಭಾಗಕ್ಕೆ ದೇವರಾಗಿ ಬಂದಿದ್ಯಾ. ನಡಿ, ನಾನೀಗ್ಲೇ ನಿನ್ ಜೊತೆಲಿ ಬರ್ತೀನಿ. ಸರಿ, ನಡೀರಿ. ಯಾರ ಅವನು? ಶಾರದಾ ಯಾವ ಜೊತೆ ಹೋಗ್ತಾ ಇದ್ದಾರೆ? ಏ ರಾಮು, ಜಾನಿ, ಬೇಗ ಬಂದು ಹಿಡೀರಿ ಅವ್ನ. ಶಾರದಾ ಹುಡುಗನ ಜೊತೆ ತಪ್ಪಿಸ್ಕೊಂಡು ಓಡೋಗ್ತಿದ್ದಾರೆ. ಬೇಗ ಹೋಗಿ ಹಿಡಿಯೋ. ಬೇಗ ಹೋಗ್ತಿರಲ್ಲ. ಈಗ ಅವಳನ್ನು ಬಿಟ್ರೆ ನಮ್ಗೆ ಅಪಾಯ ತಪ್ಪಿದ್ದಲ್ಲ. ನುಗ್ಸೋ ಅವಳ ಮೇಲೆ ಗಾಡಿನ. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಶಾರದಮ್ಮ, ಶಾರದಮ್ಮ,
ಅವನ್ ಕತೆ ಮುಗೀತು. ನೀವೇನು ಯೋಚನೆ ಮಾಡಬೇಡಿ, ಧೈರ್ಯವಾಗಿ ನಡೀರಿ. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಗೋಪಿ, ಯು ಆರ್ ವೆರಿ ಲಕ್ಕಿ. ಸೀರಿಯಸ್ ಆಗಿ ಏಟೇನೂ ಬಿದ್ದಿಲ್ಲ. ಬುಲೆಟ್ ತೋಳ್ ಮೇಲೆ ತರ್ಚ್ಕೊಂಡು ಹೋಗಿದೆ ಅಷ್ಟೇ. ಡಾಕ್ಟರ್, ಇವರಿಗೆ ಏನು ಅಪಾಯ ಇಲ್ಲಮ್ಮ. ಡೋಂಟ್ ವರಿ, ಇನ್ನು 2-3 ದಿನದಲ್ಲಿ ಎಲ್ಲ ಸರಿ ಹೋಗುತ್ತೆ. ಬಿ ಹ್ಯಾಪಿ. ರಘುನಾಥ್, ನನ್ನ ಜೊತೆ ಬನ್ನಿ. ಗೋಪಿ, ನೀನ್ ರಿಲ್ಯಾಕ್ಸ್ ಮಾಡೋ, ನಾವ್ ಈಗ್ಲೇ ಬರ್ತೀವಿ. ಬರ. ಇಷ್ಟಕ್ಕೆಲ್ಲ ಯಾಕೆ ಕಳ್ತೀಯ? ಟೇಕ್ ಇಟ್ ಈಸಿ. ಇನ್ಮೇಲೆ ನೀನ್ ಎಲ್ಲಿಗೆ ಹೋದ್ರು ನಾನು ನಿನ್ ಜೊತೆಲೇ ಬರ್ತೀನಿ. ಯು ಡೋಂಟ್ ವರಿ ಗೋಪಿ, ನಿನ್ನ ಸಹಾಯಕ್ಕೆ ನಾನಿದ್ದೀನಿ. ಧೈರ್ಯವಾಗಿ ನಿನ್ನ ಕೆಲಸದಲ್ಲಿ ಮುನ್ನುಗ್ಗು. ವಿಶ್ ಯು ಆಲ್ ದಿ ಬೆಸ್ಟ್. ನಿನ್ನ ಹೆಲ್ಪ್ಗೆ ನಾವೆಲ್ಲ ರೆಡಿ. ಶ್ಯೂರ್ ಶ್ಯೂರ್. ಶ್ಯೂರ್. ಬೇಗ ಹರಾಜ್ ಪ್ರಾರಂಭ ಮಾಡ್ರಿ. ಅದು ಎಷ್ಟೊತ್ತು ಅಂತ ಕಾಯೋದು? ಸ್ವಲ್ಪ ಇರ್ರಪ್ಪ, ಯಾಕೆ ಆತರ ಪಡ್ತೀರಾ? ಚೇರ್ಮನ್ರು ಬಂದ್ಬಿಡ್ಲಿ. ಚೇರ್ಮನ್ರೆ, ಇನ್ನು ಹರಾಜೆ ಪ್ರಾರಂಭ ಆಗಿಲ್ಲ ಅಂತ ಕಾಣ್ತದೆ. ನಾವು ಬರ್ದೆ ಅದು ಹೇಗೋ ಪ್ರಾರಂಭ ಆಗುತ್ತೆ ಅಲ್ವಾ? ಚೇರ್ಮನ್ರ, ಇಲ್ಲಿ ಭಾರಿ ಒಳ್ಳೊಳ್ಳೆ ಸೈಟ್ಗಳದಾವ್ರಿ. ಆ ಓಸು ನಾವಾ ಬಾಚ್ಕೋಬೇಕು ನೋಡ್ರಿ. ಮತ್ತ ಲೇ ಧರ್ಮ, ನಮಗ್ ಮೇಲೆ ಇಲ್ಲಿ ಬೀಟ್ ಕೂಗಕ್ಕೆ ಯಾವನಿಗೆ ತಾಕತ್ತಿದ್ಯೋ ಎಲ್ಲಾ ಸೈಟ್ಗಳನ್ನು ಚೀಪ್ ರೇಟ್ ಆಗಿ ಹೊಡ್ಕೊಂಡು ಒಳ್ಳೆ ಬೆಲೆ ಮಾರಿ ಲಕ್ಷ ಲಕ್ಷ ಗಟ್ಲೆ ಸಂಪಾದನೆ ಮಾಡೋಣ. ಬನ್ರು. ಬನ್ನಿ ಚೇರ್ಮನ್ರೆ, ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಕೂತ್ಕೊಳ್ಳಿ. ಸೈಟ್ ನಂಬರ್ 12, ಸೈಜ್ 40x60, ಕಾರ್ನರ್ ಸೈಟ್. ಗವರ್ಮೆಂಟ್ ಬಿಡ್ 30,000. 31,000. 31,000. 31,000. 50,000. ಇವನ್ ಯಾವನಪ್ಪ ಒಂದೇ ಸಾರಿ 50,000 ಏರಿಸ್ತಾ ಇದ್ದಾನೆ? ಬಿಡಾಡಿ ನಾಯಿ. 51 51,000. 51,000. 1 ಲಕ್ಷ. 1 ಲಕ್ಷ. 1 ಲಕ್ಷ. 1 ಲಕ್ಷ 1 ಸಾರಿ. 1 ಲಕ್ಷ 2 ಸಾರಿ. ದೊರೆಗಳು ಬರ್ತಾ ಇದ್ದಾರೆ. ಅಲ್ಲೋಡಿ. ಯಾರಪ್ಪ ಅದು ದೊರೆ? ಡೈಮಂಡ್ ಕಿಂಗ್ ರಾಜ ಘಟೋಜ್ ಗಜ. ಡೈಮಂಡ್ ಕಿಂಗ್ ರಾಜ ಘಟೋಜ ಗಜಾನ. ಏನಪ್ಪ ಇದು? ಭಿಕ್ಷೆ. 100 ರೂಪಾಯಿ ಭಿಕ್ಷೆನಾ? 100 ರೂಪಾಯಿ ಏನು? ಬಡವರು ಅಂತಂದ್ರೆ ಲಕ್ಷ ಲಕ್ಷನೇ ಕೊಡ್ತಾರೆ. ಲಕ್ಷ. ಎಲ್ಲ ಒಟ್ಟು ಎಷ್ಟು ಸೈಟ್ಗಳಿವೆ? ಒಟ್ಟು 80 ಸೈಟ್ಗಳಿವೆ ಸರ್. ಅಷ್ಟಕ್ಕೂ ಸೇರಿ ಅಮೌಂಟ್ ಎಷ್ಟಾಗುತ್ತೆ? 80 ಲಕ್ಷ ಆಗುತ್ತೆ. ಅಷ್ಟೇನಾ? 1.5 ಕೋಟಿ ಕೊಡ್ತೀನಿ. ಎಲ್ಲ ಸೈಟ್ ಪತ್ರಗಳನ್ನು ನನ್ನ ಹೆಸರಿಗೆ ಬರೆದ್ಬಿಡಿ. ಬೆಂಗದಮಾಣಿ. 1.5 ಕೋಟಿನಾ? ಇವನೇ ನರ್ಮನ್ಶನ ಇಲ್ಲ ದೇವಲೋಕದ ಕುಬೇರನ. ಓಕೆ ಬಸ್.
ದೊರೆಗಳು ಏನು ಹೇಳಕತ್ತಿದ್ರಲ್ಲ ಏನ್ರಿ? ನಿಮ್ 3 ಜನರನ್ನು ನೋಡಿ ಅವ್ರಿಗೆ ಬಹಳ ಸಂತೋಷ ಆಯ್ತಂತೆ. ಹೌದಾ? ಯಾಕೆ? ದಿನ ಬೆಳಿಗ್ಗೆ ಅವ್ರ ಮೈ ಎಣ್ಣೆ ತಿಕ್ಕಿ ಮಾಲಿಶ್ ಮಾಡಕ್ಕೆ ನೀವು 3 ಜನ ಸರಿಯಾದ ಪರ್ಸನಾಲಿಟಿ ಅಂತೆ. ಅದಕ್ಕೆ ಈ ಕೂಡ್ಲೆ ನಿಮ್ 3 ಜನರನ್ನು ಪರ್ಚೇಸ್ ಮಾಡಕ್ ಹೇಳಿದ್ರು. ಇದೇನಮ್ಮ, ಈಗಲೇ ಮಾಲಿಶ್ ಮಾಡಕ್ ಎಣ್ಣೆ ತರಕೋಬಿಟ್ರಾ? ಚೇರ್ಮನ್ ಸತ್ಯಮೂರ್ತಿ ಅವ್ರಿಗೆ, ಧರ್ಮಯ್ಯನವ್ರಿಗೆ, ಪುಣ್ಯಕೋಟಿ ಅವ್ರಿಗೆ, ಚೇರ್ಮನ್ ಸತ್ಯಮೂರ್ತಿ ಅವ್ರಿಗೆ, ಧರ್ಮಯ್ಯನವ್ರಿಗೆ, ಪರವಾಗಿಲ್ಲ ಕಣ್ರು, ಜನ ಸೇರವ್ರೆ. ಅವ್ರಿಗೆಲ್ಲ ಚರ್ಪಂಚಿ ಊರಿಗೆ ನಾವು ದೊಡ್ಡ ಕುಳ ಅಂತ ಅವ್ರಿಗೆ ಜ್ಞಾಪಕ ಮಾಡ್ಕೊಡ್ಬೇಕು. ಇಲ್ದಿದ್ರೆ ಆ ಘಟೋದ್ಗಜನ ಮುಂದೆ ನಾವೆಲ್ಲ ಕಾಲ್ ಕಸ ಆಗೋಗ್ತೀವಿ. ಹೌದೌದು. ಇಲ್ಗೂ ಬಂದ್ಬಿಟ್ನಲ್ಲೋ ಆ ಘಟೋದ್ಗಜ. ಒಳ್ಳೆ ತಲೆಬ್ಯಾನಿ ಆತಲಪ್ಪ. ಬನ್ನಿ ಬನ್ನಿ ಎಲ್ಲ ಬನ್ನಿ, ಊಟ ಊಟ ಅಗ್ರದಲ್ಲೇ ಊಟ. ಡೈಮಂಡ್ ಕಿಂಗ್ ರಾಜ ಘಟೋದ್ಗಜ ಹುಟ್ಟಿದಪ್ಪ, ಊರೆಲ್ಲ ಊಟ. 4 ತರ ಸ್ವೀಟು, 5 ತರ ಕೂಟು, ಹಪ್ಳ, ಸಂಡಿಗೆ, ಉಪ್ಪಿನಕಾಯಿ, ಹೆಸರುಬೇಳೆ ಖೀರು, ಮುದ್ದಿನೊಡೆ, ಮಧುರೊಡೆ, ಹಸಿ ಅವರೆಕಾಳು ಸಾರು, ಚಾಪ್ಸು, ಕುರ್ಮಾ, ಮಟನ್, ಮೀನು, ಮೊಟ್ಟೆ, ಚಿಕನ್, ವೆಜ್ ನಾನ್ ವೆಜ್ ಎರಡೂ ಉಂಟು. ಬನ್ನಿ ಬನ್ನಿ ಊರಿಗೆಲ್ಲ ಊಟ, ಅಗ್ರದಲ್ಲೇ ಊಟ. ಇವಂದು ಬೇರೆ ಬಂತಲ್ಲಪ್ಪ ಕಾಟ. ಅಯ್ಯಯ್ಯೋ ಹೋಗ್ಬಾರ್ರಪ್ಪ, ನಿಮ್ಗೆಲ್ಲ ಇಲ್ಲೇ ಕಡ್ಲೆ ಪುರಿ ತರ್ಪು ಹಂಚ್ತೀವಿ. ಹೌದೌದು. ಅರೆ ಹೋಗ್ರಿ ರೀ, ಅಲ್ಲಿ ಅಗ್ರದಲ್ಲೇ ಊಟ ಹಾಕ್ತಾ ಇದಾರೆ. ನಿಮ್ ಕಡ್ಲೆಪುರಿ ಒಣಚರ್ಪು ಯಾರಿಗ್ರಿ ಬೇಕು? ಬಂದ್ರೆ ಹೋಗೋಣ. ನಡೀರಿ. ಹೋಗ್ಬಾರ್ದು ಅಣ್ಣ, ಹೋಗ್ಬೇಡ್ರಪ್ಪ, ನಿಮ್ ಕೈ ಮುಗಿತೀನಿ. ಹೋಗ್ಬೇಡ್ರಿ, ನಿಂದ್ರಿ. ಏ ತಾಯಿ, ಏ ತಂಗಿ, ನಿಲ್ರಪ್ಪ, ಹೋಗ್ಬೇಡಿ. ಛತ್ತೇರಿಕೆ. ಈ ಘಟೋದ್ಗಜ ಅನ್ನುವ ಬಂದು ಊರಾಗ ಒಂದು ನಯಾ ಪೈಸಕ್ಕೆ ಕಿಮ್ಮತ್ ಇಲ್ದಂಗ್ ಮಾಡ್ದಲ್ಲಪ್ಪ ನಮಗ. ನಮಸ್ಕಾರ ಸ್ವಾಮಿ. ಬನ್ನಿ ಬನ್ನಿ ಸ್ವಾಮಿ, ನೀವೆಲ್ಲ ಈ ಊರಿನ ದೊಡ್ಡ ಮನುಷ್ಯರಲ್ವಾ? ಇಂಥ ಸಮಯದಲ್ಲಿ ನೀವಾದ್ರೂ ನಮ್ಮನ್ ದೊಡ್ಡ ಮನುಷ್ಯರು ಅಂದ್ರಲ್ಲಪ್ಪ. ಈ ಹಾರಗಳನ್ನ ನಿಮಗೆಲ್ಲ ಹಾಕ್ಬೇಕು ಅಂತ ಬಹಳ ದಿನಗಳಿಂದ ಕಾಯ್ತಾ ಇದ್ದೀವಿ ಸ್ವಾಮಿ. ಮತ್ತೆ ನೀವು ಸಿಕ್ಕಿದ್ದು ನಮ್ಮ ಭಾಗ್ಯ. ನೀವು ತಗೊಳ್ಳಿ ಸ್ವಾಮಿ. ಹಾಕು. ನೋಡಿದ್ಯಾ, ಇದು ಮರ್ಯಾದೆ. ನೀವೆಲ್ಲ ಯಾರಪ್ಪ? ನಾವು ತಿರ್ಬೋಕಿ ಯುವಕ ಸಂಘದವ್ರು ಸ್ವಾಮಿ. ನೀವೆಲ್ಲ ದೊಡ್ಡ ಮನ್ಸ್ ಮಾಡಿ ನಮ್ ಸಂಘಕ್ಕೆ ಒಬ್ಬೊಬ್ರು 5,000 ರೂಪಾಯಿ ಡೊನೇಷನ್ ಕೊಡಿ. 5,000 ಇಲ್ಲ, ಸಾಧ್ಯ ಇಲ್ಲ. ಏನ್ ಸ್ವಾಮಿ, ಆ ಘಟೋತ್ಕಚ ಊರವ್ರಿಗೆಲ್ಲ ಊಟ ಹಾಕ್ತಾರೆ, ಕೈ ಮುಗ್ದವ್ರಿಗೆಲ್ಲ 100 ರೂಪಾಯಿ ಭಿಕ್ಷೆ ಕೊಡ್ತಾರೆ. ಅಂತದ್ರಲ್ಲಿ ನಮ್ ತಿರ್ಬೋಕಿ ಸಂಘಕ್ಕೆ 5,000 ರೂಪಾಯಿ ಕೊಡಕ್ಕಾಗಲ್ವಾ ನಿಮ್ ಕೈಲೆ? ಈಗ ನೀವು ಹಣ ಕೊಟ್ರೆ ನಾಳೆ ಪೇಪರ್ ನಲ್ಲಿ ನಿಮ್ ಫೋಟೋಗಳನ್ನ ದೊಡ್ಡದಾಗಿ ಹಾಕಿಸ್ತೀವಿ. ಇಲ್ಲ ಅಂತಂದ್ರೆ ಹಾಕಿರೋ ಹಾರಗಳನ್ನ ವಾಪಸ್ ಕಿತ್ಕೊಳ್ತೀವಿ ಅಷ್ಟೇ. ಚೇರ್ಮನ್ ರೀ, 5,000 ರೂಪಾಯಿ ತಾನೆ ಕೊಟ್ಟು ಬಿಡವ. ಆ ರಾಜ ಘಟೋದ್ಗಜ ಮುಂದೆ ನಾವು ತಲೆ ಎತ್ತು ಮಾಡ್ಬೇಕು ಅಂದ್ರ ಇದು ಚಲೋ ಹಾದಿ ನೋಡ್ರಿ. ಮತ್ತೆ ಹೌದ್ರಿ ಚೇರ್ಮನ್ ರೇ. ನೋಡ್ರಪ್ಪ, ನೀವ್ ಹೇಳ್ದಂಗೆ ನಾವು 3 ಜನ 5,000 ಕೊಡ್ತೀವಿ. ಅದನ್ನ 50,000 ಕೊಟ್ಟಿದ್ದೀವಿ ಅಂತ ಪೇಪರ್ ನಲ್ಲಿ ಫ್ರಂಟ್ ಪೇಜ್ ನಲ್ಲಿ ದಪ್ಪ ಅಕ್ಷರಗಳಲ್ಲಿ ನಮ್ಮ ಹೆಸರು ಬರೋ ಹಾಗೆ ಮಾಡಿ ನಮ್ ಫೋಟೋ ಹಾಕಿಸ್ಬೇಕು. ಆಯ್ತು ಸ್ವಾಮಿ, ಹಣ ಕೊಡಿಪ್ಪ. ಏ ತಬಾ, ಫೋಟೋ ಎತ್ತಲಿ, ಬರೋಬರಿ ಎತ್ತ. ಹಾರಗಳನ್ನ ಈಗಲೇ ತೆಗಿಬೇಡಿ ಸ್ವಾಮಿ. ಯಾಕೆ? ಈ ಹಾರಗಳು ಇನ್ನೂ 3 ದಿನ ನಿಮ್ ಕೊರಳಲ್ಲಿ ಹೀಗೆ ಇರ್ಬೇಕು. 3 ದಿನ ಯಾಕಪ್ಪ? ಯಾಕ? ಅದ್ರಲ್ಲಿ ಬಾಂಬಿದೆ. 3 ದಿನದೊಳಗಡೆ ನೀವು ಸ್ವಲ್ಪ ಅಲ್ಲಾಡಿದ್ರು ತಕ್ಷಣ ಡಮಾರ್. 3 ದಿನ ಆದ್ಮೇಲೆ 3 ದಿನ ಆದ್ಮೇಲೆ ನೀವು ಹಾರ ತೆಗೆದ್ರು ತೆಗಿದೇ ಹೋದ್ರು ಅದ್ರಷ್ಟಕ್ಕದೆ ಪುಣ್ಯ ಧರ್ಮ ಈಗೇನ್ರೋ ಮಾಡೋದು? ನಮಗೆ ನಾವೇ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಎಲ್ಲಿ ಎಲ್ಲಿ ಇಲ್ಲಿ ಯಾರೋ ಬಾಂಬ್ ಹಾರ ಹಾಕ್ಸ್ಕೊಂಡಿದಾರಂತಲ್ಲ, ಯಾರು ಯಾರು? ನಾವೇ ಸ್ವಾಮಿ, ಹಾರ ಹಾಕಿಸ್ಕೊಂಡಿರೋರು. ಸ್ವಲ್ಪನಾದ್ರೂ ಬುದ್ಧಿ ಇದೆಯೇನ್ರಿ ನಿಮಗೆ? ಅವರು ಟೆರರಿಸ್ಟ್, ನೋಡ್ದೆ ಮಾಡ್ದ ಹಾರ ಹಾಕ್ಸ್ಕೊಂಡಿದ್ರಲ್ಲ. ಫೋಟೋ ಎಕ್ಸ್ಪೋಸ್ ಮಾಡ್ತೀವಿ ಅಂದ್ರಿ. ಪತ್ರಿಕೆ ಒಳಗ ಹಾಕಿಸ್ತೀವಿ ಅಂದ್ರು,
5,000 ಕಿತ್ಕೊಂಡು ನಮ್ಗೆ ಈ ಗತಿ ಮಾಡ್ಬಿಟ್ರು. ಅದು ಸರಿ, ಕೈಯಾಗ ಎಂತದೋ ಪೆಟ್ಟಿಗೆ ಇಟ್ಕೊಂಡ್ ಬಂದಿರಲ್ಲ, ಎದಕ್ಕ? ಇದು ಪೆಟ್ಟಿಗೆ ಅಲ್ಲ, ಮತ್ತೆ? ಬಾಂಬ್ ರಿಮೂವ್ ಮಾಡೋದು. ಹೌದಾ? ಹಾಗಾದ್ರೆ ಮೊದಲು ಇದನ್ನ ತೆಗಿಯಪ್ಪ, ನಿನಗೆ ಕೈ ಮುಗಿತೀವಿ. ಬರೀ ಕೈ ಮುಗಿಯೋದಲ್ಲ, ನೀವು 3 ಜನನು 10,000 ರೂಪಾಯಿ ಕೊಡ್ಬೇಕು. 10,000ನ? ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಸ್ವಾಮಿ, ಕಷ್ಟದಲ್ಲಿದ್ದೀವಿ. ಏನೋ ನಿಮ್ ಜೀವಕ್ಕಿಂತ 10,000 ರೂಪಾಯಿ ದೊಡ್ಡದಾ? ಬೇಡ ಅಂದ್ರೆ ನಾನು ವಾಪಸ್ ಹೋಗ್ತೀನಿ. ಮತ್ತ ನೀ ಕೇಳ್ದಷ್ಟು ರೊಕ್ಕ ಕೊಡ್ಲಿಕ್ಕೆ ತಯಾರಿದ್ವು, ಮೊದ್ಲು ಈ ಸೊರೆ ಬಿಡ್ಸೋ. ಸರಿ ನೋಡಿ, ಬಾಂಬ್ ಸಿಡಿದಿರೋ ಹಾಗೆ ಆ. ಈ ಮೀಟರ್ ಕಂಟ್ರೋಲ್ ಮಾಡ್ತೀನಿ. ಆ. ಮೊದಲು ದುಡ್ಡು ಕೊಟ್ಟು ಆಮೇಲೆ ಹಾರ ತೆಗಿರಿ. ಆ. ಏಯ್! ಮೊದಲು ದುಡ್ಡು ಆಮೇಲೆ ಹಾರ, ಬೇಗ ಬೇಗ, ಇಲ್ಲ ಅಂದ್ರೆ ಬ್ಲಾಸ್ಟ್ ಮಾಡ್ಬಿಡ್ತೀನಿ. ತಗೋ. ಇವಾಗ ಹಾರ ತೆಗಿರಿ. ಅಬ್ಬಾ 10,000 ಹೋದ್ರೆ ಹೋಗ್ಲಿ, ಜೀವ ಉಳಿತಲ್ಲ. ಹೌದು, ಇದ್ರಲ್ಲಿ ಬಾಂಬ್ ಬಿಟ್ಟಿದ್ದಾರೆ ಅಂತ ನಿನಗೆ ಯಾಕೆ ಗೊತ್ತಾಯ್ತು? ಅಯ್ಯೋ ಬಕ್ರ ನನ್ ಮಕ್ಳ, ಬಾಂಬು ಇಲ್ಲ ಚೊಂಬು ಇಲ್ಲ, ಇದೆಲ್ಲ ನಮ್ ತಿರುಬೋಕಿ ಸಂಘದವ್ರು ಮಾಡಿದ ಪ್ಲಾನ್. ದುಡ್ಡು ಆಯ್ತಲ್ಲಪ್ಪ, ದುಡ್ಡು. 15 ಮೂರ್ಲಿ 45,000.